15ನೇ ಸುತ್ತಿನಲ್ಲೂ ಕೂಡ ಯೋಗೇಶ್ವರ್ ಅವರು ಮುನ್ನಡೆಯನ್ನು ಮುಂದುವರಿಸಿದ್ದಾರೆ. ಈಗ ಮುನ್ನಡೆ 25,000ಕ್ಕೆ ಹಿಗ್ಗಿರುವಂಥದ್ದು. ಇಲ್ಲಿಂದ ಬಹುತೇಕ ಗೆಲುವಿನ ಅಂತರ ನಿರ್ಧಾರ ಆಗುವಂಥದ್ದು ಮಾತ್ರ ಬಾಕಿ ಉಳಿದಿದೆ. ಫೋಟೋ ಫಿನಿಶು ಇಲ್ಲ, ಯಾವುದೂ ಇಲ್ಲ. ಇದು ಬಹಳ ಭರ್ಜರಿಯಾದಂತಹ ಗೆಲುವಿನ ಕಡೆಗೆ ಯೋಗೇಶ್ವರ್ ಅವರು ಮುನ್ನಡೆಯನ್ನು ಸಾಧಿಸಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. 15ನೇ ಸುತ್ತಿನ ನಂತರ 25,026 ಮತಗಳಿಂದ ಯೋಗೇಶ್ವರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. 50,600 ಮತಗಳ ಎಣಿಕೆ ಅಷ್ಟೇ ಈಗ ಬಾಕಿ ಉಳಿದಿರುವಂಥದ್ದು. ಅರ್ಧಕ್ಕೆ ಅರ್ಧಕ್ಕಿಂತ ಹೆಚ್ಚು ಮತಗಳು ನಿಖಿಲ್ ಪರವಾಗಿ ಬಂದರೆ ಮಾತ್ರ ಆಗ ಅವ್ರಿಗೆ ಗೆಲ್ಲಬೇಕೇ ಹೊರತು ಅಂಥದ್ದು ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಸಂಡೂರಲ್ಲಿ 18ನೇ ಸುತ್ತಿನ ನಂತರವೂ ಕೂಡ ಅನ್ನಪೂರ್ಣ ಅವರು ಮುನ್ನಡೆಯನ್ನು ಮುಂದುವರಿಸಿದ್ದಾರೆ. ಸಂಡೂರಲ್ಲಿ 9,568 ಮತಗಳ ಲೀಡನ್ನು ಅನ್ನಪೂರ್ಣ ಅವರು ಗಳಿಸಿದ್ದಾರೆ. ಈ ಮೂಲಕ ಸಂಡೂರನ್ನು ಕೂಡ ಗೆಲ್ಲುವಂಥದ್ದು ಬಹುತೇಕ ನಿಶ್ಚಿತ ಆಗ್ತದೆ. ಇನ್ನು ಒಂದು ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಉಳಿದಿದೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯಲ್ಲಿ. ಹಾಗೆಯೇ ಶಿಗ್ಗಾವಿಯಲ್ಲೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಮುಂದುವರಿಸಿದೆ. ಆದರೆ ಶಿಗ್ಗಾವಿಯಲ್ಲಾದರೂ ಕಮಲ ಅರಳುತ್ತಾ ಅನ್ನೋದನ್ನು ನೋಡಬೇಕು. ಸರಿಸುಮಾರು 12,000ಕ್ಕಿಂತ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನು ಯಾಸಿರ್ ಖಾನ್ ಪಠಾಣ್ ಶಿಗ್ಗಾವಿಯಲ್ಲೂ ಕೂಡ ಹೊಂದಿರುವಂಥದ್ದು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿ ಇದೆ, ಬಹಳ ನೆಕ್ ಟು ನೆಕ್ ಫೈಟ್ ಆಗ್ತಿದೆ ಅನ್ನುವಂಥದ್ದನ್ನು ವಿಶ್ಲೇಷಣೆಗಳು ಇದ್ವು. ಆದರೆ ಮತಗಳ ಅಂತರವನ್ನು ನೋಡಿದಾಗ ದೊಡ್ಡ ಮಟ್ಟದ ಮುನ್ನಡೆಯನ್ನು ಸಾಧಿಸ್ತಾ ಇರೋದು ಗೋಚರಿಸ್ತಾ ಇದೆ. ನಮ್ಮ ಜೊತೆಗೆ JDSನಿಂದ ಗಂಗಾಧರ ಮೂರ್ತಿಯವರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅವ್ರ ಜೊತೆಗೆ ಕೂಡ ಮಾತನಾಡ್ತೀವಿ. ಬಹಳ ಮುಖ್ಯವಾಗಿ ಈಗ ಚನ್ನಪಟ್ಟಣದ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿರುವಂಥದ್ದು. ಸಹಜವಾಗಿಯೇ ಖುಷಿಯಲ್ಲಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಇಲ್ಲಿ 2009ರಲ್ಲಿ ಗೆದ್ದ ನಂತರದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಅತ್ಯಂತ ಹೀನಾಯ ಪ್ರದರ್ಶನವನ್ನು ಮಾಡ್ತು. ಯಾಕಂತ ಹೇಳಿದರೆ ನಂತರ ಬಂದಿರುವಂತಹ 2 ಬೈ ಎಲೆಕ್ಷನ್ಗಳು, ಇದು ಸೇರಿದಂತೆ ಒಟ್ಟು 3 ಬೈ ಎಲೆಕ್ಷನ್ ಮತ್ತು ನಡುವೆ ಬಂದಿರುವಂತಹ ಅಸೆಂಬ್ಲಿ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿತ್ತು. ಯಾಕಂದರೆ ಕಾಂಗ್ರೆಸ್ಗೆ ಅಲ್ಲಿದ್ದಂತಹ ಶಕ್ತಿಯೂ ಕೂಡ CP ಯೋಗೇಶ್ವರ್ ಅವರೇ ಆಗಿದ್ರು. ಈಗ CP ಯೋಗೇಶ್ವರ್ ಮರಳಿ ಕಾಂಗ್ರೆಸ್ಗೆ ಬರೋದರೊಂದಿಗೆ ಅದರ ಗೆಲುವು ಕೂಡ ಕಾಂಗ್ರೆಸ್ ಕಡೆಗೆ ಬಂದಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ DK ಬ್ರದರ್ಸ್ ಮ್ಯಾಜಿಕ್ ಇಲ್ಲಿ ಯಶಸ್ವಿಯಾಗಿರುವಂಥದ್ದು. ಕಾಂಗ್ರೆಸ್ನ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರುವಂಥದ್ದು. ಹಾಗೆಯೇ ಪಕ್ಷಾಂತರವಾದರೂ ಕೂಡ ಯೋಗೇಶ್ವರ್ ಅವರ ವರ್ಚಸ್ಸು ಇದೆಯಲ್ಲ, ಅವ್ರನ್ನ ಭಗೀರಥ ಹೌದು ಅಲ್ಲ ಅನ್ನುವಂಥದ್ದು ಡಿಬೇಟನ್ನು ಈ ಬಾರಿಯ ಚುನಾವಣೆಯಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ, ಯಾಕಂದರೆ 2023ರ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಓಡಾಡಿ ಜನರನ್ನು ಮಾತನಾಡಿಸುವ ಸಂದರ್ಭದಲ್ಲಿ ನಾನು ಗಮನಿಸಿದಂಥ ರೀತಿಯಲ್ಲಿ ಆಗಲೂ ಕೂಡ ಜನ ಹೇಳ್ತಾ ಇದ್ರು ಯೋಗೇಶ್ವರ್ ನೀರಾವರಿ ತಂದಿದ್ದಾರೆ. ಆ ಕ್ರೆಡಿಟ್ ಕುಮಾರಸ್ವಾಮಿ ಅವರ ಪರವಾಗಿ ಏನು ಇರಲಿಲ್ಲ. ಈ ಬಾರಿ JDS ಅವರು ದೇವೇಗೌಡರು ನೀರು ತಂದಿರೋದನ್ನು ನೆನಪು ಮಾಡುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಅಲ್ಲಿನ ಸಾಮಾನ್ಯ ಜನರ ನಡುವೆ ಇರುವಂತಹ ಚರ್ಚೆಗಳೇ ಬಹಳ ಮುಖ್ಯವಾದಂತಹ ಕೆಲಸ ಮಾಡ್ತಾ ಇರ್ತದೆ. ಚನ್ನಪಟ್ಟಣದ ಅಭಿವೃದ್ಧಿಗೆ ಕೋಟಿ ಅನುದಾನವನ್ನು ಘೋಷಣೆ ಮಾಡಿರುವಂಥದ್ದು, ಸಿದ್ದರಾಮಯ್ಯ ಅವರ ಎಂಟ್ರಿಯಿಂದ ಅಹಿಂದ ಮತಗಳ ಕ್ರೋಢೀಕರಣ ಆಗಿರುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಕೆಲಸವನ್ನು ಮಾಡಿತ್ತು. ಚನ್ನಪಟ್ಟಣದ ಕ್ಷೇತ್ರದಲ್ಲಿ DK ಬ್ರದರ್ಸ್ ಮ್ಯಾಜಿಕ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ, ಅದು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಕೈ ಹಿಡಿದಿರುವಂಥದ್ದು ಗ್ಯಾರಂಟಿ ಯೋಜನೆಗಳು ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಪಕ್ಷಾಂತರವಾದರೂ ಕೂಡ ಯೋಗೇಶ್ವರ್ ಅವರ ವರ್ಚಸ್ಸನ್ನು ಉಳಿಸಿಕೊಳ್ಳುವುದರಲ್ಲಿ ಅವರು ಕೂಡ ಯಶಸ್ವಿಯಾದರು ಯೋಗೇಶ್ವರ್. ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ರಾಜಕಾರಣಕ್ಕೆ ಜನ ತಿರುಗೇಟು ಕೊಟ್ಟಿರುವಂಥದ್ದು ಕೂಡ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ಕುಮಾರಸ್ವಾಮಿಯವರು ಗೆದ್ದಿದ್ದಾರೆ ಹೊರತು ಅನಿತಾ ಕುಮಾರಸ್ವಾಮಿಯವರು 2 ಎಲೆಕ್ಷನ್ನಲ್ಲಿ ನಿಂತಾಗಲೂ ಕೂಡ ಸೋತಿರೋದನ್ನು ನಾವು ಮರಿಬಾರದು. ಚನ್ನಪಟ್ಟಣ ಅಸೆಂಬ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ HDD ಕುಟುಂಬದ ವಿರುದ್ಧ DKಶಿ ಅವರು ರೂಪಿಸಿದಂಥ ರಣತಂತ್ರ ಮತ್ತು ಇಲ್ಲಿನವರು ಮನೆ ಮಕ್ಕಳು ಮತ್ತು ಹೊರಗಿನವರು ಅನ್ನುವಂಥ ಕಾರ್ಡನ್ನು ಬಹಳ ವ್ಯಾಪಕವಾಗಿ ಬಳಸಿದ್ರು. ಚನ್ನಪಟ್ಟಣ ಅಭಿವೃದ್ಧಿಗೆ ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ರು. ಅವೆಲ್ಲವೂ ಕೂಡ ಹೇಗೆಲ್ಲ ಮುಂದಿನ ದಿವಸಗಳಲ್ಲಿ ಕೆಲಸ ಮಾಡಲ್ಲ ಅನ್ನೋದು ಮುಂದೆ ನೋಡಬೇಕಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂತಹ ವಿಚಾರಗಳು, ಇನ್ನು ದೋಸ್ತಿಗಳು ಎಡವಿದ್ದಂಥದ್ದು ಎಲ್ಲಿ ಅನ್ನುವಂಥದ್ದನ್ನು ನೋಡಿದಾಗ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಕೆ ಕಾರಣಗಳು ಏನೇನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈಗ ಮಾಡಲೇಬೇಕಾಗುತ್ತೆ. ಸ್ಥಳೀಯರಿಗೆ ಆದ್ಯತೆ ನೀಡದೆ ಕುಟುಂಬ ರಾಜಕಾರಣದ ವಿಚಾರವೂ ಕೂಡ, ಯಾಕಂದರೆ ಅಲ್ಲಿ 2ನೇ ಹೆಸರು ಚರ್ಚೆಗೆ ಬರ್ತಾ ಇರಲಿಲ್ಲ. ಜಯಮುತ್ತು ಅವರ ಹೆಸರನ್ನ ಆಗೊಮ್ಮೆ ಈಗೊಮ್ಮೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಬಿಟ್ರೆ ಸ್ಥಳೀಯ ನಾಯಕರ ಅಭಿಪ್ರಾಯಗಳೆಲ್ಲ ಕೂಡ ಯಾವಾಗ ಲಾಸ್ಟ್ ಮಿನಿಟ್ ತನಕ ಕಾಯ್ತಾ ಇದ್ರು ಬಿಜೆಪಿಯಿಂದ ಟಿಕೆಟ್ ಸಿಗ್ಬೋದು, ಮೈತ್ರಿಯಿಂದ ಟಿಕೆಟ್ ಸಿಗ್ಬೋದು ಅಂತೇಳಿ. ಅದೊಂದು ಪ್ರಯತ್ನವೂ ಕೂಡ, ರಾಜಕೀಯದ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಒಂದು ಕಡೆಯಲ್ಲಿ ನಗರ ಪ್ರದೇಶಗಳಲ್ಲಿ ದೇವೇಗೌಡರು ಪ್ರಚಾರ ಮಾಡಿದ್ರು, ಅದು ಜಾಸ್ತಿ ವರ್ಕೌಟ್ ಆಗಲ್ಲ. ಆದರೆ ಗ್ರಾಮೀಣ ಭಾಗದಲ್ಲಿ ದೇವೇಗೌಡರು ಬಹಳ ಅಗ್ರೆಸಿವ್ ಆಗಿ ಪ್ರಚಾರ ಮಾಡಿದ್ರು. ಇನ್ಫ್ಯಾಕ್ಟ್ ದೇವೇಗೌಡರ ಪ್ರಚಾರದ ವೈಖರಿ ಚೆನ್ನಾಗೇ ಇತ್ತು. ಆದರೆ ಜನ ದೇವೇಗೌಡರನ್ನ
ಅಷ್ಟು ಬಹಳ ವಿಶ್ವಾಸದಿಂದ ಅವ್ರನ್ನ ಗೆಲ್ಲಿಸ್ತಾ ಬರ್ತಿದೆ. ಅಲ್ಲಿ JDS ಯಾವತ್ತೂ ಕೂಡ ಸೋಲ್ಲೇಬಾರ್ದಾಗಿತ್ತು. ಆದರೆ JDS ಅಲ್ಲಿ ಸೋತಿದೆ, ಅನೇಕ ಚುನಾವಣೆಗಳಲ್ಲಿ ಸೋತಿದೆ. ಯೋಗೇಶ್ವರ್ಗೆ ತನ್ನ ಸ್ವಂತ ಶಕ್ತಿ ಇತ್ತು, ಇವೆಲ್ಲವೂ ಕೂಡ ಅಂಶಗಳು ಗೊತ್ತಿದೆ. ಸಂಡೂರಲ್ಲಿ ಅನ್ನಪೂರ್ಣ ಅವರು ಗೆದ್ದು ಬೀಗಿದ್ದಾರೆ, ಈಗ ಗೆಲುವು ದಾಖಲಿಸಿಕೊಂಡಿದ್ದಾರೆ. ಗಂಡನ ಕ್ಷೇತ್ರವನ್ನು ಉಳಿಸಿಕೊಳ್ಳೋದ್ರಲ್ಲಿ ಅನ್ನಪೂರ್ಣ ಅವರು ಯಶಸ್ವಿಯಾಗಿದ್ದಾರೆ, ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಸಕ್ಸಸ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಕಳೆದ 2 ಚುನಾವಣೆಗಳಲ್ಲಿ ಏನು ಮತ ವಿಭಜನೆಯಿಂದಾಗಿ ಕಾಂಗ್ರೆಸ್ ಗೆಲ್ತು ಅನ್ನುವಂತಹ ಚರ್ಚೆಗಳಿದ್ವು. ಆದರೆ ಅದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳೋದರಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಯಶಸ್ವಿಯಾಗಿದೆ. ನೇರ ಹಣಾಹಣಿಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದರಲ್ಲಿ ಯಶಸ್ವಿಯಾಗಿದೆ. ಸ್ವಪಕ್ಷೀಯರ ವಿರೋಧವನ್ನು ಹತ್ತಿಕ್ಕುವುದರಲ್ಲೂ ಕೂಡ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಹಾಗೆಯೇ ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಎದುರು ಭರ್ಜರಿ ರಣತಂತ್ರವನ್ನು ಕಾರ್ಯತಂತ್ರವನ್ನು ರೂಪಿಸೋದರಲ್ಲೂ ಕೂಡ ಯಶಸ್ವಿಯಾದರು. ರೆಡ್ಡಿ ಪ್ರಾಬಲ್ಯದ ಆತಂಕದಲ್ಲಿ ಕಾಂಗ್ರೆಸ್ಗೆ ಸಾಥ್ ಕೊಟ್ಟಿರುವಂಥದ್ದು ಕೂಡ, ಅಂದರೆ ಅಲ್ಲಿ ಸ್ಥಳೀಯವಾಗಿದ್ದಂತಹ ಅನೇಕ ಸಣ್ಣ ಸಣ್ಣ ಮೈನಿಂಗ್ ಓನರ್ಗಳಿದ್ವು, ಮೈನಿಂಗ್ ಕಂಪನಿಗಳಿದ್ವು. ಇವುಗಳಿಗೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಬಳ್ಳಾರಿಯ ಗಣಿಧಣಿಗಳ ಬಗೆಗಿನ ಒಂದು ಆತಂಕ ಇದ್ದೇ ಇತ್ತು. ಇದು ವ್ಯಕ್ತವಾಗ್ತಾ ಇತ್ತು ಸಂಡೂರು ಕ್ಷೇತ್ರದಲ್ಲಿ. ಹೋಬಳಿ ಮಟ್ಟದಲ್ಲಿ ಕಾಂಗ್ರೆಸ್ನ ಸಚಿವರು ಪ್ರಚಾರವನ್ನು ಮಾಡಿದರು. ಅದು ಸರ್ಕಾರಗಳಿಗಿರುವಂತಹ ಅಡ್ವಾಂಟೇಜ್. ಸರ್ಕಾರಗಳಿದ್ದಾಗ ಈ ರೀತಿಯಾಗಿ ಸಚಿವರುಗಳು ಹೋಬಳಿ ಮಟ್ಟದಲ್ಲಿ ಅಡ್ವಾಂಟೇಜನ್ನು ತೆಗೆದುಕೊಳ್ಳುವುದು ಸಹಜವಾಗಿ ಇದ್ದೇ ಇರುತ್ತೆ. ಕಾಂಗ್ರೆಸ್ ಎದುರು ರಣತಂತ್ರ ರೂಪಿಸೋದ್ರಲ್ಲಿ ಬಿಜೆಪಿ ಕೂಡ ಗ್ಯಾರಂಟಿ ಯೋಜನೆಗಳು ಮತ್ತೊಮ್ಮೆ ಮಹಿಳಾ ಮತದಾರರ ಮನವೊಲಿಕೆಯಲ್ಲಿ ಸಕ್ಸಸ್ ಆಗಿದೆ. ಇನ್ನು ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಲಾಡೆದುರು ಕೈಕೊಟ್ಟಿರುವಂಥದ್ದು ಜನಾರ್ದನ್ ರೆಡ್ಡಿಯ ರಣತಂತ್ರ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಶ್ರೀರಾಮುಲು ಒಬ್ಬ ದೊಡ್ಡ ಲೀಡರ್. ಯಾರು ಯಾವುದೇ ರೀತಿಯಲ್ಲಿ ಅವ್ರನ್ನ ವಿಶ್ಲೇಷಣೆ ಮಾಡಿದ್ರು ಅವರು ಸೋತಿರ್ಬೋದು ಎಲೆಕ್ಷನ್ಗಳನ್ನ. ಅವರು ಒಬ್ಬ ದೊಡ್ಡ ಲೀಡರ್. 2018 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸರಿಸುಮಾರು 83 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೆ ಎಲ್ಲ ಭಾಗಗಳಲ್ಲೂ ಕೂಡ ಸಂಚರಿಸಿ ಕ್ಯಾಂಪೇನ್ ಮಾಡಿದಂಥ ಲೀಡರ್ ಅದೇ ಶ್ರೀರಾಮುಲು. ಆದರೆ ಶ್ರೀರಾಮುಲು ಅಂತವ್ರನ್ನೇ ಸಂಡೂರಿನಂಥ ಕ್ಷೇತ್ರದಲ್ಲೇ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಿಲ್ಲ ಬಿಜೆಪಿಯವರು ಅಂತ ಹೇಳಿದರೆ ಅದು ಬಿಜೆಪಿ ಯಾವ ರೀತಿಯಾದಂಥ ರಣತಂತ್ರವನ್ನು ಹೊಂದಿತ್ತು. ಮತ್ತು ವಾಲ್ಮೀಕಿ ಸಮುದಾಯದ ST ಮೀಸಲು ಕ್ಷೇತ್ರ ಅದು ರೆಡ್ಡಿಯವರ ನಾಯಕತ್ವ ಅಂತ ಹೇಳ್ತಾ ಇದ್ರು. ಇದು ಒಂದಕ್ಕೆ ಒಂದು ಸಂಬಂಧ ಇಲ್ಲದ ರೀತಿಯಾದಂತಹ ರಣತಂತ್ರ ಬಿಜೆಪಿಯಲ್ಲಿ ಇತ್ತು. ಇದು ಆರಂಭದಲ್ಲಿನೇ ಗೋಚರಿಸ್ತಾ ಇತ್ತು. ಅದು ಈಗ ಸ್ಪಷ್ಟವಾಗಿ ಮತಗಳ ರೂಪದಲ್ಲಿ ನಾವು ನೋಡ್ತಾ ಹೋದಾಗಲೂ ಕೂಡ ಜನಾರ್ದನ್ ರೆಡ್ಡಿ ವಿರುದ್ಧದ ಒಂದು ಅಭಿಪ್ರಾಯ ಅದು ಅವರು ಬಳ್ಳಾರಿ ಎಂಟ್ರಿಯಿಂದ ವಿಜಯೋತ್ಸವಗಳನ್ನು ಮಾಡಿಕೊಳ್ಳೋದಕ್ಕೆ ಜನ ಬಂದೇ ಬರ್ತಾರೆ. ವಿಜಯೋತ್ಸವಗಳು ಇರ್ತವೆ, ಇವೆಲ್ಲವೂ ಕೂಡ ನಡೀತವೆ ರಾಜಕೀಯದಲ್ಲಿ. ಆದರೆ ಅಂತಿಮವಾಗಿ ಮತದಾರ ಮನೆಯಲ್ಲಿ ಕೂತ್ಕೊಂಡಿರುವಂಥ ಮತದಾರ ವೋಟ್ ಹಾಕುವುದಿದೆಯಲ್ಲ ಅದು ಬಹಳ ಮುಖ್ಯ ಆಗಿರುತ್ತೆ. ಕಾಂಗ್ರೆಸ್ ಎದುರು ರಣತಂತ್ರವನ್ನು ರೂಪಿಸೋದರಲ್ಲಿ ಒಂದು ಕ್ರೋಢೀಕೃತವಾದಂತಹ ರಣತಂತ್ರ ರೂಪಿಸೋದರಲ್ಲೂ ಕೂಡ ವಿಫಲವಾದಂತೆ ಗೋಚರಿಸ್ತಾ ಇದೆ.